ಸ್ನೇಹಿತರೆ ನಮಸ್ಕಾರ. ನಿಮಗ ಒಂದು ಪವರ್ ಇತ್ತಂದ್ರ ಬಾಗಲಕೋಟೆ ಜಿಲ್ಲೆಯೊಳಗೆ ಎಷ್ಟು ಜನ ಎಂಬಡಿ ಅದಾರ ಬೇಡ ನಿಮ್ ಜಮಖಂಡಿ ತಾಲೂಕು ಸರಳೊಳಗೆ ಎಷ್ಟು ಅದಾರಲ್ಲ 14 ದಿನದೊಳಗೆ ಮುತ್ತಪ್ಪನ ಇಲ್ಲೋದಿ 14 ದಿನದೊಳಗೆ ಬಿಲ್ ಕೊಡ್ಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಡ್ಬೇಕಂತ ಐತಿಲ್ಲ. ಎಂಬಡಿಗಳು ತಂದ ಎಲ್ಲಾ ಸ್ವಯಂ ಪ್ರೇರಿತ ಕೇಸ್ ದಾಖಲು ಮಾಡ್ಕೊಡಿ, ತಂದು ಅರೆಸ್ಟ್ ಮಾಡ್ರಿ, ನಮಗ್ ಬಿಲ್ಲ ಬೇಡ. ಮಾಡ್ತೀರಿ? ನಮಗ್ ಯಾವ ಫ್ಯಾಕ್ಟ್ರಿನೂ ಸಂಬಂಧ ಇಲ್ಲ, ಯಾವ ದೊಡ್ಡ ವ್ಯಕ್ತಿನೂ ನಮಗ್ ಸಂಬಂಧ ಇಲ್ಲ. ಅವ್ರ ರಾಜಕೀಯ MLA ಫ್ಯಾಕ್ಟ್ರಿ ಇದ್ರು ಅಷ್ಟೇ, MP ಫ್ಯಾಕ್ಟ್ರಿ ಇದ್ರು ಅಷ್ಟೇ. ಯಾವ ಕಡೆ ನಮ್ಮದೇನು ಬಿಡನೇ ಇಲ್ಲ. ಮತ್ ಬರೀ ನಾವು ಬಂದ್ ಅಲ್ರಿ ನೀರಿಗೆ ಹೋರಾಟ, ಕಬ್ಬಿಗೆ ಹೋರಾಟ, ಮತ್ ಬಿಲ್ ಇಸ್ಕೊಳಕ್ಕೂ ಹೋರಾಟ. ಏನ್ ನಿಮ್ಗೆ ಕೆಲಸ ಇಲ್ಲ ಬೇರೆ ಯಾರಿಗೆ ರೈತ ಮುಖಂಡರಿಗೆ? ಮತ್ ಹೆಂಗೇನಿಲ್ಲ, ತಹಸೀಲ್ದಾರ್ ಬಂದ್ರು ಮಾತು ಕೇಳಿದ್ರು ಹೇಳಿದಾರೆ SC ಅವರು DSP ಅವ್ರಿಗೆ ಏನಿಲ್ಲ ಇದನ್ನಿಲ್ಲ. ಇಲ್ಲಿ ಬಂದು ಕುಂತಿರ್ನು ನಾವು ಒಮ್ಮೆ ಕರೆ ಕೊಟ್ಟಿವಿ ಅಂದ್ರೆ ಉತ್ತರ ಕರ್ನಾಟಕ ರೈತ ಹೋರಾಟಗಾರ ಎಲ್ಲಾ ರಸ್ತೆ ಬಂದಾಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೇಕಾಗತ್ತೆ. ಅದಕ್ಕೆ ನಿಮಗೆ ಹೇಳಿ ನಂಜುಂಡಸ್ವಾಮಿ ಅಂತೀರಿ. ಏನ್ ನಂಜುಂಡಸ್ವಾಮಿ ಅವರು? ಸಿದ್ದರಾಮಯ್ಯ ಸಾಹೇಬರು ಉದಾಹರಣೆ ತಗೊಂಡ್ರಿ ನೀವು. ಗುಂಡೂರಾವ್ ಸರ್ಕಾರ ಇದ್ದಾಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅದಾಗ ನಿಂತ್ರ ಈ ರಾಜ್ಯದ ಮೊದಲನೇ ಕೂಲಿ ಇಂಡಿಯಾಕ್ ನಿಂದ್ರಿಸಿ ಹೊರಗೆ ಕಳಿಸಿರ್ತಾರ. ಎಲ್ಲೈತಿ ನಿಮ್ ತಾಕತ್ತ? ಸುಮ್ಮ ಬರೋದು, ಮನೆಗೆ ಕೊಡೋದು, ಮನೆಗೆ ಹೋಗೋದು, ಇದು ಹೋರಾಟ ಅಂತಾರನ? ಈಗ ಸದ್ಯ ನಿಮ್ಮ ಜಮಖಂಡಿ ತಾಲೂಕಿನಾಗ ಎಷ್ಟು ನಿಮ್ಮ ಸರೌಂಡಿಂಗ್ ಎಷ್ಟು ಫ್ಯಾಕ್ಟ್ರಿ ಬರ್ತಾವಲ್ಲ ಆ ಎಲ್ಲಾ MDಗಳನ್ನು ಸ್ವಯಂ ಪ್ರೇರಿತವಾಗಿ ನೀವು ಕೇಸ್ ದಾಖಲು ಮಾಡ್ಕೊಡಿ. ನೀವು ಪವರ್ ಐತ್ ತಾಲೂಕು ದಂಡಾಧಿಕಾರಿಗಳಿದ್ದೀರಿ, ಅವರೆಲ್ಲ MDಗಳನ್ನ ಅರೆಸ್ಟ್ ಮಾಡ್ಕೊಂಡು ಒಳಗೆ ತಂದು ಹಾಕ್ಬಿಡಿ, ನಾವು ಮನೆಗೆ ಹೋಗ್ಬಿಡ್ತಾರ. ನಾವು ಬೆಲ್ಲ ಬ್ಯಾರಿ ಹೆಂಗ್ರಿ ಎಷ್ಟಂತ ಹೋರಾಟ ಮಾಡುದು? ಬೆಳಗಾವಿ ಜಿಲ್ಲಾದಾಗ ಬಿಲ್ ನಾವ ಕೇಳುದು, ಬಿಜಾಪುರದಾಗ ಕೇಳುದು, ಬೀದರ್ ಕೇಳುದು, ಬಾಗಲಕೋಟೆ ಕೇಳುದು, ಘಟಪ್ರಭಾ ಎಡದಂಡೆ ನೀರು ಕೇಳುದು, ಈ ಕಡೆ ಯಾದಗಿರಿ ನೀರು ನಾವ ಕೇಳುದು. ಏನ್ ಗೊತ್ತಿಗೆ ಹಿಡಿದಿರಿ? ಯಾರು ನಮಗ್ ಪಗಾರ ಐತಿ, ಯಾವ ಕಮಿಷನ್ ಕೊಡ್ತಾನೋ? ಏನ್ ಗೌರ್ಮೆಂಟ್ ಪಗಾರ ಐತಿ ಇಲ್ಲಿ? ಎದಕ್ರಿಪ್ಪ? ರೈತರು ಬಿಲ್ ಕಳಿಸ್ಯಾರ, ಮಾರ್ಚ್ ಎಂಡಿಂಗ್ ಐತಿ. ಯಾವರೇ ಬ್ಯಾಂಕ್ ನಾವು ಸಾಲ ಕೇಳಕ್ ಸರ್ ನೀವು ಮನೆ ತೋತೀರಿ, ಹೋಗ್ಬಿಡ್ತೀರಿ ಆಫೀಸ್ಗೆ, ಸೂಟಿ ಅದ ನಾಳೆ, ಸೂಟಿ ಅದ ನಾಡ್ದು ಬರ್ತೀರಿ. ಮಾರ್ಚ್ ಎಂಡಿಂಗ್ ಐತಿ ಮುದ್ದಪ್ಪನ, ಬ್ಯಾಂಕ್ನವ್ರು ರೈತರಿಗೆ ತೊಂದರೆ ಮಾಡಾಕತ್ತಾರ. ಮತ್ತೆ ಬ್ಯಾಂಕ್ನವ್ರ ಮನೆಗೆ ಬಂದ್ ರೈತರಿಗೆ 8-10 ಮಂದಿ ಮನೆಗೆ ಬಂದು ಕುಂಡ್ರಾಕತ್ತಾರ. ಅದನ್ನ ಯಾರು ಕೇಳ್ತಾರ? ಮತ್ತೆ ನೋಡ್ರಿ, ನಂದು ಒಂದ ಬೇಡಿಕೆ, ಈಗ ಸದ್ಯ SC ಅವ್ರು ಇಲ್ಲಿ ಬರಬೇಕು, DSP ಅವ್ರು ಬರಬೇಕು, ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡು ಬಾಗಲಕೋಟೆ ಜಿಲ್ಲೆ ಒಳಗೆ ಎಷ್ಟು ಜನ ಫ್ಯಾಕ್ಟ್ರಿ ಅದಾವಲ್ಲ ಎಲ್ಲಾ ಫ್ಯಾಕ್ಟ್ರಿ MDಗಳನ್ನ ಅರೆಸ್ಟ್ ಮಾಡಿ ತಂದು ಒಳಗೆ ಹಾಕಿಬಿಟ್ರೆ ನಮಗ್ ಬಿಲ್ಲ ಬೇಡ, ಏನಾಗ್ತಾ ಹೋಗ್ಲಿಲ್ಲ. ಮತ್ತೆ 14 ದಿನ ಒಳಗೆ ಕಾನೂನು ಅವ್ರು ಮೀರಿಲ್ಲ. ನಮ್ಮ ಯಾವ ರೈತ 3 ಸೀಟ್ ಹಾಕೊಂಡು ಇಲ್ಲಿ ಎದುರಿಗೆ ಹೋದ ಅಂತಂದ್ರೆ ಅರೆಸ್ಟ್ ಮಾಡಿ ಒಳಗೆ ಹಾಕಿಬಿಡ್ತೀರಿ. ಏನಾರೇ ಒತ್ತಾರದ ಸ್ವಲ್ಪ ಹೆಚ್ಚು ಕಡಿಮೆ ಕಬ್ಜಾ ಆಗಿತ್ತಾರೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ತೀರಿ. ಏನಾರ ಉಲ್ಟಾ ಪಲ್ಟಾ ಅರೆಸ್ಟ್ ಮಾಡಿ ಒಳಗೆ ಹಾಕ್ತೀರಿ. ಮತ್ತೆ ಏನ್ ಅದಕ್ಕೊಂದು ಲಿಮಿಟ್ ಕಾನೂನು ಬೇಡ? ಬಾಗಲಕೋಟೆ ನೋಡ್ರಿ ಉಪಚುನಾವಣೆ ನಡೆದತ್ತೆ, ಯಾವ ಸತ್ವ ಒಬ್ಬ ವೇದಿಕೆ ಮ್ಯಾಗ ಅಳತಾನ, ಮುತ್ತಪ್ಪನ ಇಲ್ಲ ನಗ್ತಾನ, ಈ ಕಡೆ ಅಳಾಕತ್ತಾನೊಬ್ಬ, ಈ ಕಡೆ 4 ಮಂದಿ ಮ್ಯಾಗ ನಗತಾರ. ಏನ್ ರಾಜಕೀಯ ಇವ್ರು? ಏನ ಇಡೀ ಸರ್ಕಾರ ಬಾಗಲಕೋಟೆ ಒಳಗೈತಿ, ಇಡೀ ಸರ್ಕಾರ ದಾವಣಗೆರೆಗೆ ಐತಿ. ಏನು ಜೋಕರಿಪ್ಪ, ನಾಟಕದ ಸಹಿತ ಪಾತ್ರ ನೋಡಿಲ್ಲ ನಾವು. ಅಲ್ರಿ ಕಬ್ಬಿನ ಬಾಕಿ ಬಿಲ್ 3-4 ತಿಂಗಳಾತ. ಕೆಲವು ಮಂದಿ ಬಾಕಿ ದವಾಖಾನೆ ಬಿದ್ದಾರ ಬಿಲ್ ಕೊಡುವರಿ. ಸುಶೀಲ್ ಕುಮಾರ್ ಸರ್, ಸಿದ್ದರಾಮಯ್ಯ ಸಾಹೇಬ್ರಿಗೆ ಸ್ವಲ್ಪ ಮಾತಾಡ್ರಿ. ಮತ್ ನಾವೆಲ್ಲ ರೈತರೆಲ್ಲ ಒಕ್ಕಟ್ಟಾಗಿ ಕೊಡಿ ಒಂದು ಕರೆ ಕೊಟ್ಟಿವಿ ಅಂದ್ರ ಅದ್ ಬೇರೆ ಆಕೈತಿ, ಮತ್ತ ಅಂದ್ ಕೆಟ್ಟ ಆಗೋದು ಬೇಡ್ರಿ. ನೋಡ್ರಿ ಯಾವ ನೋಡ್ರಿ ಬರೀ ಹೋರಾಟ, ಎಲ್ಲದಕ್ಕೂ ಹೋರಾಟ ಹೋರಾಟ ಹೋರಾಟ. ಎಲ್ಲಿ ಹೊಂಟೈತ್ರಿ ಪರಿಸ್ಥಿತಿ ರೈತರದ್ದು? ಅದಕ್ಕ ನಂಜುಂಡಸ್ವಾಮಿ ತತ್ವ ಮುತ್ತಪ್ಪನ ಹೇಳಿದ ನಮ್ಮದು ಹೆಂಗ್ ಪರಿಸ್ಥಿತಿ ಆಗೈತಂದ್ರ, ಈ ಎಲೆಕ್ಷನ್ ಬಂದಾಗ ಬಹಳ ಕೆಟ್ಟ ಜನ ಸಿಟಿ ಬರ್ತಿರ್ತೀವಿ. ಎಲೆಕ್ಷನ್ ಬಂದಾಗ ಎಲ್ಲಾರು ಕೂಡ ಜೈ ಅನ್ನೋದು, ಅವ್ನ ಒಳಗ್ ಕನಸೋದು, ಅವ್ನ ಚಂದ ಚಸ್ಮಾ ಹಾಕೊಂಡು ಪೇಪರ್ ಸಹಿತ ಓದಾಕ್ ಬರಂಗಿಲ್ಲ ಅವರೆಲ್ಲ MLA. ಯಾಕ್ರಿ 2-2 ಸಾರಿ ಚಸ್ಮಾ ಚೇಂಜ್ ಮಾಡಿ ಓದ್ತಿರ್ತಾರ. ಉತ್ತರ ಕರ್ನಾಟಕ ಬಾಗಲಕೋಟೆ ಈ ಆಲ್ಮಟ್ಟಿ ನೀರಿನ ಅಂಕಿಅಂಶ ಗೊತ್ತಿಲ್ಲ, 519.6 ಐತ, 524.256 ಆಗ್ಬೇಕು. ಈ ಸಾಹಿತ್ಯಕ ಅಂಕಿಅಂಶನ ಗೊತ್ತಿಲ್ಲ ಇವಕ್ಕ. ಇವೆಲ್ಲ MLA ಭಾಗದು. ನಮ್ಮಲ್ಲಿ ಬೆಳಗಾವ್ ಕೆಲವು ಮಂದಿ MLAಗಳು ನೋಡ್ಬೇಕು ನೀವು, ಮಕ್ಕಳ ಮರಿ ಇನ್ನು ಮುಂದೆ ಹುಟ್ಟಿದ್ದು ಕೆಲವು ಜಡಿಪಿ ಕೊಡೋದಾರ. ಇನ್ನು ಮುಂದ ಏನ್ ರಾಜಕಾರಣಪ್ಪ ಇವ್ರದು? ಈ ಕೋವಿಡ್ನಾಗ ಗೊತ್ತಪ್ಪನ ಇವೆಲ್ಲಕ್ಕೂ ಲಿಸ್ಟ್ ಹೆಚ್ಚು ಒಯ್ಬೇಕಾಗಿತ್ತದಿಂದ. ಏನ್ ಜನ ರೀ, ಏನ್ ಆಸ್ತಿ ಮಾಡ್ತಾವ, ಏನ್ ರೊಕ್ಕ ಮಾಡ್ತಾವ, ಏನ್ ಸೀಮಿ ಹೊಡಿತಾವ.
ಸಾಹೇಬರು ನೋಡ್ರಿ, ನಿಮಗೆ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಡ್ತೀನಿ, ತಾವು